Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ಈ ಸಮ್ಮರ್ ಹಾಲಿಡೇಸಲ್ಲಿ ಒಂದು ಟ್ರಿಪ್ ಹೊರಟಿದ್ದೀವಿ. ಬಹಳ ಶಾರ್ಟ್ ಟ್ರಿಪ್ಪು, ಆದರೆ ಬ್ಯೂಟಿಫುಲ್ ಆದಂತಹ ಜಾಗ. ಮತ್ತೊಂದು ವೀಕೆಂಡ್ ಬಂದಿದೆ. ಸೊ ವೀಕೆಂಡ್ ಅಂತಿದ್ದಂಗೆ ಇನ್ನೊಂದು ಶಾರ್ಟ್ ಟ್ರಿಪ್ ಮಾಡ್ತಾ ಇದ್ದೀವಿ. ಶಾರ್ಟ್ ಅಂದರೆ ಇಟ್ಸ್ ನಾಟ್ ಎ ಡೇ ಟ್ರಿಪ್, ಬಟ್ ಇಟ್ಸ್ ಗೋಟ್ ಬಿ ಅ ವೆರಿ ಬ್ಯೂಟಿಫುಲ್ ಸ್ಟೇ. ಆ್ಯಂಡ್ ನಾವು ಹೋಗ್ತಾ ಇರೋದು ಗೋಕರ್ಣಗೆ. ಅಲ್ಲಿಗೆ ನಾವು ಈ ಸಲ ಕಾರವಾರ ರೂಟ್ನ ತಗೊತಾ ಇಲ್ಲ. ಇನ್ಸ್ಟೆಡ್ ವಿ ಹ್ಯಾವ್ ಚೋಸನ್ ದ ಶಿರಸಿ ರೋಡ್. ವಯಾ ಶಿರಸಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ರೋಡ್ ಇಸ್ ಸೋ ಪ್ರಿಟಿ ಬ್ಯೂಟಿಫುಲ್, ಫುಲ್ ಆಫ್ ನೇಚರ್, ಫುಲ್ ಆಫ್ ಲೈಫ್. ದಾರಿಯುದ್ದಕ್ಕೂ ತಾವರೆ ಕೆರೆಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ನೋಡಿದ್ರು ಲೋಟಸ್ ಪಾಂಡು, ಹಾಗೇನೆ ಐ ಆಮ್ ಸ್ಪಾಟಿಂಗ್ ಅ ಲಾಟ್ ಆಫ್ ಬ್ಯೂಟಿಫುಲ್ ಬರ್ಡ್ಸ್. ಆ್ಯಂಡ್ ಹಾಗೇನೆ ಇಟ್ಸ್ ವೆರಿ ಸಿರೀನ್. ಸುತ್ತಲೂ ಬರೀ ತೋಟಗಳು, ಗದ್ದೆಗಳನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ದ ಎಂಟೈರ್ ರೋಡ್ ಇಸ್ ಜಸ್ಟ್ ಅ ಗ್ರೀನ್ ಕಾರ್ಪೆಟ್. ಸುಂದರವಾದ ಮುಂಜಾನೆಯಲ್ಲಿ ನಮ್ಮ ಇವತ್ತಿನ ಡ್ರೈವ್ ಶುರುವಾಗಿದೆ. ದಾರಿನಲ್ಲಿ ಹೋಗ್ತಾ ಇರುವಾಗ ಈ ಸುಂದರವಾದ ಲೋಟಸ್ ಪಾಂಡ್ ಕಾಣಿಸ್ತು. ತಾವೇ ಹೂವನ್ನ ನೋಡಿದ್ಮೇಲೆ ಹಾಗೆ ಸುಮ್ಮನೆ ಹೋಗೋದಕ್ಕೆ ಸಾಧ್ಯ, ನಾನು ನಿಲ್ಲಿಸಿ ಒಂದಷ್ಟು ಫೋಟೋಶೂಟ್ಗಳನ್ನು ಮಾಡ್ಕೊಂಡ್ವಿ. ಹಾಗೆ ಈ ರೋಡಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಣ್ಣು ಕೋರೈಸುವ ಕೆಂಪು ಕೆಂದಾವರೆಗಳು, ಹಾಗೇನೆ ಪಿಂಕ್ ಕಲರ್ ಲೋಟಸ್ ಪಾಂಡ್ ವಾಸ್ ರಿಯಲಿ ಬ್ಯೂಟಿಫುಲ್. Through my hair, salt in the air, no. ಫುಲ್ ಲೋಟಸ್ ಕೆರೆ ಇಲ್ಲೆಲ್ಲ ಸುತ್ತಕ್ಕೂ ಸೋ ಬ್ಯೂಟಿಫುಲ್. ವಾವ್, ಇಟ್ ಇಸ್ ಸೋ ಬ್ಯೂಟಿಫುಲ್. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಪಿಂಕ್ ಲೋಟಸ್ಗಳು ಕೈ ಬೀಸಿ ಕರಿತಾ ಇತ್ತು. ಪಕ್ಷಿಗಳ ಪ್ಯಾರಡೈಸ್ ಆಗಿತ್ತು ಈ ಒಂದು ಜಾಗ. ಇಲ್ಲಿ ಕೆರೆಗೆ ಇಳಿದು ಹೋಗೋದಕ್ಕೆ ಕೂಡ ಜಾಗ ಇದೆ. ಸೊ ಎದುರುಗಡೆ ಹಸಿರು ಚಪ್ರ ನಮ್ಮನ್ನ ಕೈ ಬೀಸಿ ವೆಲ್ಕಮ್ ಮಾಡ್ತಾ ಇದೆ. ದಾರಿ ಉದ್ದಕ್ಕೂ ಎಲ್ಲ ಕೆರೆಗಳಲ್ಲೂ ಕೆಂದಾವರೆಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ದಾರಿ ಉದ್ದಕ್ಕೂ ತೆಂಗು, ಬಾಳೆ, ಅಡಿಕೆ ತೋಟಗಳು, ಹಾಗೆ ಗದ್ದೆಗಳು. ವಾವ್, ಈ ರೋಡ್ ಅಂತೂ ಇಟ್ ಹ್ಯಾಸ್ ಬೀನ್ ವೆರಿ ಬ್ಯೂಟಿಫುಲ್, scenic throughout. This area has been one of the best drives. Silver water, quiet sky. ಒಂದು ಕಡೆ ಕೆರೆ, ಇನ್ನೊಂದು ಕಡೆ ಅಡಿಕೆ ಬಾಳೆ ತೋಟ. ಈ ಸಲ ನಾವು ತಗೊಂಡಿರೋ ರೂಟ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಹುಬ್ಳಿ ಕಡೆ ಹೋಗಿ ನಾವು ಹುಬ್ಳಿ ಆದ್ಮೇಲೆ ಲೆಫ್ಟ್ ತಗೊಳ್ತಾ ಇದ್ವಿ ಅನ್ಸುತ್ತೆ ರೆಗ್ಯುಲರ್ ಆಗಿ. ಆ ಕಾರ್ಡ್ ಒಳಗಡೆಯಿಂದ ಗೋವಾ ಕಡೆ ಅಥವಾ ಕಾರವಾರ ಹೋಗಿ ಗೋವಾಗ ಹೋಗ್ತಿದ್ವಿ. ಇವಾಗ ಇದು ದಾವಣಗೆರೆ ಆಗಿ ಒಂದು ಸ್ವಲ್ಪ ದೂರಕ್ಕೆ ಲೆಫ್ಟ್ ತಗೊಂಡ್ರೆ ಸಿರ್ಸಿ ರೋಡ್ ಕನೆಕ್ಟ್ ಆಗುತ್ತೆ. ಸಿರ್ಸಿ ರೋಡಿಂದ ಶಿವಮೊಗ್ಗ ಕಡೆಗೂ ಹೋಗಿ ಮಂಗಳೂರು, ಉಡುಪಿ, ಅಲ್ಲಿಂದ ಕಾರವಾರ ಕಡೆಗೆ ಹೋಗ್ಬೋದು. ಇದು ಇನ್ನೊಂದು ರೂಟು. ಈ ರೂಟಲ್ಲಿ ನಾವು ಬಂದೇ ಇಲ್ಲ, ಯಾವತ್ತು ಸಿರ್ಸಿ ಕಡೆ ಎಕ್ಸ್ಪ್ಲೋರೇ ಮಾಡಿಲ್ಲ. ಹೆಂಗಿದೆ ನೋಡೋಣ ಅಂತ ಬಂದರೆ ಆಲ್ಮೋಸ್ಟ್ ಒಂದು ಇನಿಷಿಯಲ್ 20-30 ಕಿಲೋಮೀಟ್ರ್ ಅಂತೂ ತೀರಾ ಕೆಟ್ಟದಾಗಿತ್ತು. ಸ್ಪೀಡ್ ಆಲ್ಮೋಸ್ಟ್ 5-10 km/h
KTH ಅಷ್ಟೇ. ಅಲ್ಲೇ ಸುಮಾರು ಒಂದು 10 ಕಿಲೋಮೀಟ್ರಿಗೆ 1 hour ಹೆಚ್ಚು ಕಮ್ಮಿ ಆಗೋಯ್ತು. ವಿ ಲಾಸ್ಟ್ ಲಾಟ್ ಆಫ್ ಟೈಮ್ ಟ್ರೈಂಗ್ ಟು ರಿಕವರ್ ನಾವು. ಬಟ್ ರೋಡ್ ನೋಡಿ ಹೆಂಗಿದೆ, ಹೋಗಿದೆ ಮಾಡಿಲ್ಲ ಎಷ್ಟೋ ವರ್ಷದಿಂದ. ಬಟ್ ರಿಟರ್ನಲ್ಲಿ ಈ ಕಡೆ ಬರಲ್ಲ, ಬೇರೆ ರೋಡ್ ನೋಡೋಣ. ಸೊ ಈ ರೋಡಲ್ಲಿ ಇಲ್ಲಿ ನಾವು ಲೆಫ್ಟ್ ತಗೊಂಡ್ರೆ ಸಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗ್ತೀವಿ. ಫಸ್ಟ್ ಟೈಮ್ ಸಿರ್ಸಿ ರೂಟ್ ತಗೊಂಡಿರೋದು. ಇಲ್ಲಿ ನೋಡಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರಿಂದ ರೋಡ್ ರಿಪೇರಿ ಅಂತ ಅಂದ್ಬಿಟ್ಟು ರೋಡ್ ಬ್ಲಾಕ್ ಆಗಿದೆ. ಸುಮಾರು ಹೊತ್ತಿಂದ ಕಾಯ್ತಾ ಇದ್ದೀವಿ. ಮಣ್ಣನ್ನ ಕೆಳಗಡೆ ಲೋಡ್ ಮಾಡ್ತಾ ಇದ್ದಾರೆ, ಅನ್ಲೋಡ್ ಮಾಡ್ತಾ ಇದ್ದಾರೆ, ನೋಡ್ತಾ ನಿಂತಿದ್ದೀವಿ. Floating between day and night, we're drifting with the tide. Let the whole world slide. No rush, no sound, just waves all around. Golden reflection shine. This moment is mine. ಸೊ ಅಲ್ಲಲ್ಲಿ ರೋಡು ಕೆಟ್ಟೋಗಿದೆ, ಅಲ್ಲೆಲ್ಲ ರಿಪೇರಿ ಕೆಲಸ ನಡೀತಾ ಇದೆ. ಇವತ್ತು ಶ್ರೀರಾಮ್ ನವಮಿ ಆಗಿರೋದ್ರಿಂದ ಎಲ್ಲ ಕಡೆ ಪಾನಕ, ಮಜ್ಜಿಗೆ, ಕೋಸಂಬರಿ ಹಂಚ್ತಾ ಇದ್ದಾರೆ. ಸೊ ಎಲ್ಲ ಕಡೆಗಳಲ್ಲೂ ನಾವು ಈ ರೀತಿಯಾದಂತಹ ಸಂಭ್ರಮ ಆಚರಣೆಗಳನ್ನು ನೋಡ್ಬೋದಾಗತ್ತೆ. When whispers through my hair, salt in the air, no worries there. ಸೊ ಇದೇ ರೋಡ್ ಹೋದ್ರೆ ಇಟ್ ವಿಲ್ ಟೇಕ್ ಅಸ್ ಟುವರ್ಡ್ಸ್ ಪನ್ವೇಲ್, ಹಾಗೇನೆ ಪಣಜಿ. ಎಲ್ಲ ಕಡೆ ಜನ ಫ್ಯೂಯಲ್ಗೆ ಪರದಾಡ್ತಾ ಇರೋಂಥ ಟೈಮಲ್ಲಿ ನಾವು ಟ್ರಿಪ್ ಹೊರಟಿರೋದ್ರಿಂದ ಸೊ ಗಾಡಿನ ಆವಾಗ ರೀಫ್ಯೂಯಲ್ ಮಾಡಿಸಿ ಕಂಪ್ಲೀಟಾಗಿ ಫುಲ್ ಟ್ಯಾಂಕ್ ಇಟ್ಕೊಳ್ಳೋದು ಇವಾಗ ಅನಿವಾರ್ಯ ಆಗೋಗಿದೆ ನಮಗೆ. There. Time slows down, hearts breathe light, floating between day and night. We're drifting with the tide. Let the whole world slide. Such a serene drive. ರೋಡ್ಸ್ ತುಂಬಾ ಹಸಿರು ಚಪ್ಪರ ಬಾಗಿ ನಮ್ಮನ್ನ ಕೈ ಬೀಸಿ ತೆಗಿತಾ ಇರೋ ಹಾಗಿದೆ. ಅಕ್ಕಪಕ್ಕಗಳಲ್ಲಿ ಕಾಣಿಸ್ತಾ ಇರುವಂತಹ ಈ ಸುಂದರವಾದ ಹಸಿರು ಮರಗಳ ಚಪ್ಪರ, ವಾಹ್, ವಾಟ್ ಅ ಬ್ಯೂಟಿಫುಲ್ serene drive it has been. So finally, welcome to Aloha. We have made it to Aloha Gokarna. Roads matra sakkat dusty agide and it is a very raw kacha road. ನಮ್ಮ 4x4 ಆಫ್ ರೋಡಿಂಗ್ ಥಾರ್ ಜೊತೆನಲ್ಲಿ ವಿ ಆರ್ ಗೆಟಿಂಗ್ ಇನ್ ಟು ಅಲೋಹಾ. ಸೊ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇಲ್ಲೆಲ್ಲ ಒಂದಷ್ಟು ಅಬ್ಯಾಂಡನ್ಡ್ ಹೌಸಸ್ಗಳನ್ನ ನೋಡ್ತೀವಿ. ಆ್ಯಂಡ್ ಇಲ್ಲಿಂದ ದೇ ಸೇ ದಟ್ ದೇ ಆರ್ ಗೋಯಿಂಗ್ ಟು ಟೇಕ್ ಅಸ್ ಟು ದ ರೆಸಾರ್ಟ್ ಅಂತ. ಮುಂದೆ ನಡ್ಕೊಂಡು ಹೋದರೆ ಅಲ್ಲಿ ಬೀಚ್ಗೆ ಎಂಟ್ರಿ ಏನೋ ಕಾಣಿಸುತ್ತೆ, ಬಟ್ ರೆಸಾರ್ಟ್ ಅಂತೂ ಇಲ್ಲೆಲ್ಲೂ ನನಗೆ ಕಾಣಿಸ್ತಾ ಇಲ್ಲ. ಓಕೆ, ಸೊ ಫೈನಲಿ ಈಗ ಪೋರ್ಟಿಗೆ ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಸೊ ಲಗೇಜ್ ಕೂಡ ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ. ಫೈನಲಿ ವಿ ಕಮ್ ಹಿಯರ್ ಆ್ಯಂಡ್ ದಟ್ ಇಸ್ ದ ರೆಸಾರ್ಟ್. So the glimpse of Gokarna beach, wow. And ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದೇನೆ ಅಲೋಹಾ. ಹೇ, ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್ ಪ್ಲೇಸ್. ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದೇ ಅಲೋಹಾ ಗೋಕರ್ಣ. ವರ್ಷಗಳ ಹಿಂದೆ ಬಂದಿದ್ವಿ ನಾವು ಗೋಕರ್ಣಗೆ, ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು. ಆ್ಯಂಡ್ ದಟ್ ವಿ ಹ್ಯಾವ್ ನೆವರ್ ಸ್ಟೇಡ್ ಇನ್ ಗೋಕರ್ಣ. ಯೂಶುವಲ್ ಆಗಿ ಗೋವಾಗೆ ಹೊರಟೋಗ್ತಿದ್ವಿ ಅಥವಾ ಬೇರೆ ಬೀಚಸ್ಗೆ ಹೋಗ್ತಿದ್ವಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಸ್ಟೇಯಿಂಗ್ ಇನ್ ಗೋಕರ್ಣ ಆ್ಯಂಡ್ ಐ ಆಮ್ pretty excited for this beautiful property. Just imagine staying in this beautiful property
located in our Karnataka, in our Gokarna beach. When whispers What a place! Just look at this beauty. My God. Can't take my eyes from this beautiful place. ಇವರಿಬ್ರು ಹೊಟ್ಟೋದ್ರು ಆಗಲೇ ಚೆಕ್-ಇನ್ ಆಗೋದಕ್ಕೆ, ಆ್ಯಂಡ್ ಐ ಆಮ್ ಸ್ಟಿಲ್ ಹಿಯರ್ ಮೇಕಿಂಗ್ ವೀಡಿಯೋಸ್ ಆ್ಯಂಡ್ ಎಂಜಾಯಿಂಗ್ ದ ವೈಬ್ ಆಫ್ ದಿಸ್ ಪ್ಲೇಸ್. ಸಖತ್ ಬಿಸಿಲಿದೆ, ಬಟ್ ಸ್ಟಿಲ್ ದಿಸ್ ಪ್ಲೇಸ್ ಇಸ್ ಸೋ ಕ್ಯಾಪ್ಟಿವೇಟಿಂಗ್ ಆ್ಯಂಡ್ ಇಟ್ ಜಸ್ಟ್ ಮೇಕ್ಸ್ ಯು ಸ್ಟೇ ಹಿಯರ್ ನೋ ಮ್ಯಾಟರ್ ಹೌ ಸನಿ ಇಟ್ ಇಸ್. Still you want to stay here, just sit down and enjoy this beautiful place. In there, Aloha Gokarna. if tomorrow calls my name, This is going to be our home for the next 2 days, and we are going to stay here calm peacefully. and free, open wide out ಒಂದು where the ಬ್ಯೂಟಿಫುಲ್ ಆದಂತಹ ಬ್ಯಾಕ್ ಡ್ರಾಪ್ ಜೊತೆನಲ್ಲಿ ಗೆಟಿಂಗ್ ಇನ್ ಟು ಅಲೋಹಾ. Okay, so this is our room. This is the space. And my God, look at the balcony. Oh my God, amazing, breathtaking, beautiful. Oh. So this is the view from our balcony. Guys, this is the dive for view. ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ವ್ಯೂ ಇದೆ, ಅಮೇಝಿಂಗ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಗೆಟ್ ಟು ಸಿ ದ ಬೀಚ್. ವಾಟ್ ಮೋರ್ ಡು ಯು ಆಸ್ಕ್ ಫಾರ್? ಮೈ ಗಾಡ್, ಅಮೇಝಿಂಗ್ ಬ್ಯೂಟಿಫುಲ್ ಪ್ಲೇಸ್. we're drifting with the tide. 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 ಇಲ್ಲಿನ ಕೆಫೆ ರೆಸ್ಟೋರೆಂಟ್ ಅಂತೂ ಬೀಚ್ ಫೇಸಿಂಗ್ ಆಗಿರ್ಬೋದು. ಫುಡ್ ಇಸ್ ಯಮ್ಮಿ, ಫಿಂಗರ್ ಲುಕಿಂಗ್ ಗುಡ್. ವಾಟ್ ಎವರ್ ಯು ಆರ್ಡರ್, ಎವ್ರಿ ಸಿಂಗಲ್ ಐಟಮ್ ಇಸ್ ಸೋ ಟೇಸ್ಟಿ. ಹಾಗೆಯೇ ಆಂಬಿಯನ್ಸ್ ಅಂತೂ ಟಾಪ್ ನಾಚ್ ಆಗಿದೆ, ವೇರ್ ಯು ಗೆಟ್ ಸಿಟ್ ಆ್ಯಂಡ್ ಎಂಜಾಯ್, ರಿಲ್ಯಾಕ್ಸ್ ಇಲ್ಲಿ ಮಾನ್ಯ ಯೋರ್ಸೆಲ್ಫ್. ಇದ್ದಾಳೆ, ಆಲ್ ಸೆಟ್ ಫಾರ್ ಸಮ್ ಫೋಟೋ ಶೂಟ್. ಸೊ ದಿಸ್ ಇಸ್ ಆರ್ ವೀಕೆಂಡ್ ಟ್ರಿಪ್ ಟು ಅಲೋಹಾ ಗೋಕರ್ಣ. 100 ಸಲ ಹೇಳ್ತಾ ಇದ್ದೀನಿ, ಯಾಕೆ ಅಂತಂದರೆ ದಿಸ್ ಪ್ಲೇಸ್ ಇಸ್ ಸೋ ಅಮೇಝಿಂಗ್ ಆ್ಯಂಡ್ ಐ ರಿಯಲಿ ಫೀಲ್ ಸೋ ಹ್ಯಾಪಿ ಕಮಿಂಗ್ ಓವರ್ ಹಿಯರ್. ಹಂಗೆ ಬಿಡ್ತಾ ಇದ್ದೀನಿ, ಖುಷಿ ಪಡು, ಜೀವಂತವಾಗಿದ್ಯಾ. Floating between day and night, we're drifting with the tide. Let the whole world slide. No rush, no sound. ಸೊ ನಾವಿಲ್ಲಿ ಬೀಚ್ ಹತ್ರ ಬಂದಿದ್ವಿ ಆ್ಯಂಡ್ ಮಾನ್ಯ ಸ್ಲಿಪ್ಪರ್ ಬಿಟ್ಬಿಟ್ಟು ಫೋಟೋಶೂಟ್ ಮಾಡ್ತಾ ಇದ್ವಿ. ಈ ನಾಯಿ ಬಂದು ಈ ಕ್ರಾಕ್ಸ್ನ ಕಚ್ಕೊಂಡು ಹೋಗಿ ಕುತ್ಕೊಂಡ್ಬಿಟ್ಟಿದೆ, ಬಿಡ್ತಾನೇ ಇಲ್ಲ. ಸೊ We don't need anything more. If tomorrow calls my name, I'll remember this the same. Calm and free, open wide out where the sea and sky collide.
time under the evening light. Hearts feeling so light. Everything feels right. Not no guide, just the ocean wide. Sailing slow tonight, drifting with the tide. Where dreams collide, drifting with the tide. Soft horizon painted blue, clouds turning pink in view. Footprints fade on the shore. We don't need anything more. ಈ ರೆಸಾರ್ಟು ಇತ್ತೀಚೆಗೆ ಓಪನ್ ಆಗಿರುವಂಥದ್ದು. ಸೊ ಪ್ರಾಪರ್ಟಿ ಓಪನ್ ಆಗಿ ಜಸ್ಟ್ 3 months ಆಯಿತು ಅಂತ ಅಂದರು ಆಪ್ರೇಷನಲ್ ಆಗಿ. ಸೊ ದಿಸ್ ಹ್ಯಾಸ್ ಬೀನ್ ಅ ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ ರೈಟ್ ಆನ್ ದ ಬೀಚ್ ಆಫ್ ಗೋಕರ್ಣ ಆ್ಯಂಡ್ ಇಟ್ಸ್ ಬೀನ್ ಅನ್ ಅಮೇಝಿಂಗ್ ಸ್ಟೇ ಟಿಲ್ ನೌ. ಈವ್ನಿಂಗ್ಸ್ I tell you, just sit on the beach, relax and just soak in the sunset. ಪಕ್ಕದಲ್ಲೇ ಇದ್ದಂತಹ ಹಿಲ್ ಟಾಪ್ ಮೇಲೆ ಹತ್ತು ಹೋಗಿ ನೀವು ಬ್ಯೂಟಿಫುಲ್ ಫೋಟೋಜೆನಿಕ್ ಸ್ಪಾಟ್ಸ್ಗಳನ್ನು ನೋಡ್ಬೋದು. ಹಾಗೆಯೇ ಪ್ಯಾನರಾಮಿಕ್ ವ್ಯೂ ಕೂಡ ನಿಮಗೆ ಸಿಗುತ್ತೆ. ಸೊ ದಿಸ್ ಪ್ಲೇಸ್ ಇಸ್ ಸಿಂಪ್ಲಿ ಅಮೇಝಿಂಗ್. ಅದೂ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸುಂದರವಾದಂತಹ ಒಂದು ಬ್ಯೂಟಿಫುಲ್ ಗೋವಾ ವೈಬ್ಸ್ ಕೊಡುವಂತಹ ರೆಸಾರ್ಟ್ ಇದೆ. ಇದಿಷ್ಟು ನನ್ನ ಗೋಕರ್ಣದ ಡೇ 1 ಸ್ಟೋರಿ ಆಗಿತ್ತು. ಸೊ ಸನ್ಸೆಟ್ ಆಗಿದೆ, ನೀವಾಗಲೇ ನೋಡ್ತಾ ಇದ್ದೀರಾ. ಆ್ಯಂಡ್ ಹಿಂದೆ ನಮ್ಮ ರೆಸಾರ್ಟ್ ಇದೆ. ಈ ಕಡೆಗೆ ಬಂದರೆ ಅವರು ಅಪ್ಪ ಮಗಳು ಇಬ್ಬರೂ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಇಲ್ಲೊಂದಷ್ಟು ಕಪಲ್ಸ್ಗಳು ಆರಾಮಾಗಿ ಫೋಟೋಶೂಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಮೈ ಲೋನ್ಲಿ ಮೀ ಟೈಮ್, ವಾಕಿಂಗ್ ಆನ್ ದ ಬೀಚ್ ಲೈಕ್ ಆಲ್ವೇಸ್ ವೆನ್ ವಿ ಕಮ್ ಔಟ್ ಆ್ಯಂಡ್ ಹ್ಯಾವಿಂಗ್ ದ ಬೆಸ್ಟ್. ಓಕೆ, ಸೊ ಸಂಜೆ ಆಗ್ತಾ ಇದೆ. ಬೀಚ್ಗೆ ಬಾಯ್ ಬಾಯ್ ಮಾಡಿ, ಸನ್ಸೆಟ್ಗೆ ಟಾಟಾ ಮಾಡಿ ವಾಪಸ್ಸು ರೂಮ್ಗೆ ಹೋಗಿ ಫ್ರೆಶ್ ಆಗೋಣ. Silver water, quiet sky, sun melting low. ಸಂಜೆ ಆಗ್ತಿದ್ದಂಗೆನೇ ಅಲೋಹಾ ಗೋಕರ್ಣದ ಲೈಟಿಂಗ್ಸ್ ಅಂತೂ ವಾವ್, ಇಟ್ ಇಸ್ ಸೋ ಬ್ಯೂಟಿಫುಲ್. Drifting with the tide, soft horizon painted blue, clouds turning pink in view. Footprints fade on the shore. We don't need anything more. If tomorrow calls my
We're drifting with the tide under the evening light. Hearts Hearts ಬ್ಲಾಗ್ feeling ಆಗಿತ್ತು. so ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.